ಸರ್ ಉತ್ತರ ಕರ್ನಾಟಕದಲ್ಲಿ ಬಡವ್ರ ಮಕ್ಕಳು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಶ್ರೀಮಂತರು ಹೇಳ್ತಾರೆ. ಇಲ್ಲಿ ಯಾಕೆ ಬೆಳಿಬಾರ್ದು ಸರ್? ಉತ್ತರ ಕರ್ನಾಟಕದಲ್ಲಿ ಬಡವ್ರ ಮಕ್ಕಳು, ರೈತರ ಮಕ್ಕಳು ಯಾಕೆ ಬೆಳಿಬಾರ್ದು? ಹನುಮಂತ ನಮ್ಮ ದೋಸ್ತ, ನಾವು ಬಿಜಾಪುರದಿಂದ ಬಂದಿದ್ದೀವಿ. ನಾನು ನಮ್ಮ ದೋಸ್ತ ನಾವಿಬ್ಬರು ಬಂದಿದ್ದೀವಿ. ಯಾಕಂದರೆ ಶ್ರೀಮಂತರೇ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ನಾವು ಸೂಚನೆ ಕೇಳಿದ್ದೀವಿ ಆಲ್ರೆಡಿ. ಈ ಥರ ಮಾತು ಉತ್ತರ ಕರ್ನಾಟಕ ಮಕ್ಕಳು ಅಂದರೆ ರೈತರ ಮಕ್ಕಳು ಯಾಕೆ ಬೆಳಿಬಾರ್ದು ಸರ್? ಅದೊಂದು ಬೆಳಿಬೇಕು. ಯಾಕಂದರೆ ನಾಲ್ಕು ಜನದಲ್ಲಿ ನಾವು ಹನುಮಂತನ ಗೆಲ್ಲಿಸಿದ್ದೀವಿ. ನಾವು ಅಲ್ಲಿಂದ ಬಂದಿದ್ದೀವಿ, ರಾತ್ರಿ ನೋಡಬೇಕಂತ ಬಂದಿದ್ದೀವಿ. ನಾವು ಇನ್ನೂ ಊಟನೇ ಮಾಡಿಲ್ಲ ಸರ್. ಇಲ್ಲಿ ಬಂದಿದ್ದೀವಿ, ನೋಡೋಣ. ನಮ್ಮ ಹನುಮಂತ ಗೆದ್ದಾನೆ, ತುಂಬ ಖುಷಿ ಇದೆ ನಮಗೆ. ಇನ್ನೂ ಖುಷಿನೂ ಇರುತ್ತೆ, ಇನ್ನು ಬೆಳಿಬೇಕು ನಮ್ಮ ಹನುಮಂತ. ನಮ್ಮ ಉತ್ತರ ಕರ್ನಾಟಕ ಇನ್ನು ಬೆಳಿಬೇಕು, ನಮ್ಮ ಹೆಸರು ತರಬೇಕು ಅಂತ ನಾವು ಈ ಆಶೆನ ನಾವು ಬೇಡ್ಕೊಂಡಿದ್ದೀವಿ ಸರ್. ನೋಡಿ, ಗುಲ್ಬರ್ಗದಿಂದ ಬಂದಿದ್ದೀವಿ. ಹನುಮಂತ ಗೆದ್ದಿರೋದು ತುಂಬ ಖುಷಿ ಇದೆ. ಆ ಖುಷಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ, ಅಷ್ಟೊಂದು ಖುಷಿಯಾಗಿದ್ದೀನಿ. ಸರ್ ಗೆದ್ದೇ ಗೆಲ್ಲಬೇಕು, ಒಂದು ದಿನ ಗೆಲ್ಲಲೇಬೇಕು. ಒಳ್ಳೆತನ ಸುದೀಪ್ ಸರ್ ಅವಾಗ ಹೇಳ್ಬಿಟ್ಟವ್ರೆ, ಅವ್ರು ಒಳ್ಳೆತನ ಗೆದ್ದಿದೆ. ಇವಾಗ ಬರ್ತಾರೆ ಆಚೆ. ಜನಗಳೇ ನೋಡ್ಬಿಟ್ಟು ಓಟ್ ಹಾಕಿದ್ದಾರೆ. ನಾವೇನ್ ಹೇಳಂಗೆ ಇಲ್ಲ, ಅವ್ರ ಒಳ್ಳೆತನ ಜನಗಳೇ ಮೆಚ್ಚಿಬಿಟ್ಟು ಓಕೆ ಅವ್ರ ಒಳ್ಳೆತನನ ಜನಗಳೇ ಮೆಚ್ಚಿದ್ದಾರೆ. ಮೆಚ್ಚಿಬಿಟ್ಟು ಇವತ್ತು ಬಿಗ್ ಬಾಸ್ ವಿನ್ನರ್ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಇದೆ. ಅವ್ರ ಸಾಂಗ್ ಆಡ್ಲ? ನಿಜ ಹೇಳತ್ತೇನೆ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ. ಅವ್ರ ಹಾಡಾಡೋದು ಇವಾಗ ಆಡಿದಾರಲ್ಲ, ಕಣ್ಣಿನೊಳಗ ಶುರುವಾದ ಪ್ರೀತಿ, ಮನಸ್ಸಿನೊಳಗ ಮನಿ ಮಾಡೈತಿ, ಒಂದೇ ಜೀವ ಪ್ರೇಮವಾಗಿ ಬೆರತೈತಿ. ನೋಡಿ ಹನುಮಂತ ನಮ್ಗೆ. ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕಣ್ಣ. ಅವರು ತುಂಬಾ ಬಡವರು, ಈ ಕಷ್ಟಪಟ್ಟು ಮೇಲೆ ಬರ್ತಾ ಇದಾರೆ. ನಾವು ಯಾವತ್ತಿಗೂ ಬಡವ್ರ ಮಕ್ಕಳನ್ನ ಬೆಳೆಸೋಣ ಅಷ್ಟೇ. ಅವ್ರು ತುಂಬಾ ಇನ್ನೋಸೆನ್ಸ್ ಆಗಿ ಆಟ ಆಡಿದ್ದಾರೆ ಬಿಗ್ ಬಾಸ್ ಒಳಗಡೆ. ಅದು ತುಂಬಾ ಖುಷಿ ಇದೆ ನಮಗೆ. ಬಡವ್ರ ಮಕ್ಕಳು ಇಲ್ಲಿವರೆಗೂ ಬಂದು ಈ ತರ ಆಟ ಆಡಿ ಫೈನಲ್ವರೆಗೂ ಬಂದು ಫಸ್ಟ್ ಪ್ಲೇಸ್ ಆಗಿದ್ದಾರೆ. ಅದು ನಮಗೆ ದೊಡ್ಡ ಖುಷಿ ಕೊಡೋಂಥ ವಿಷಯ ಆಗಿದೆ. ಏನಪ್ಪ ಅಂದರೆ ಬಡವ್ರ ಮಕ್ಕಳು ಇಲ್ಲಿವರೆಗೂ ಬಂದು ಅವ್ರ ಆಟ ಅವ್ರು ಆಡಿ ಅವ್ರ ವ್ಯಕ್ತಿತ್ವ ತೋರಿಸ್ಕೊಟ್ಟಿದ್ದಾರೆ. ಅದು ನಮಗೆ ತುಂಬ ಹೆಮ್ಮೆ ಆಗಿದೆ. ಅಂತ ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ಸೀಸನ್ನಲ್ಲಿ ಇವಾಗ ಎಂಟ್ರಿ ಕೊಟ್ಟು ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ. ನಮಗೆ ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ ಅಣ್ಣ, ತುಂಬ ಖುಷಿಯಾಗಿದೆ. ನಮಗೆ ಅಂತ ಅಲ್ಲ, ಎಷ್ಟೋ ಕನ್ನಡಿಗರಿಗೆ ತುಂಬ ಖುಷಿಯಾಗಿದೆ. ಎಸ್ಪೆಷಲಿ ಹಳ್ಳಿ ಹುಡುಗ ಕುರಿಕಾಯಿ ಅಂತ ಹುಡುಗ ಇವತ್ತು ಹಾಡುಗಳನ್ನು ಆಡ್ಕೊಂತ ಇಲ್ಲಿವರೆಗೂ ಬಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಒಟ್ಟಿಗೆ ಬಡವ್ರ ಮಕ್ಕಳು ಬೆಳೀತಾ ಇದ್ದಾರೆ. ಒಳ್ಳೆಯ ಖುಷಿ ಇದೆ ನಮಗೆ. ನನ್ನ ಗೆಳತಿ ಉತ್ತರ ಕರ್ನಾಟಕ ಹನುಮಂತ ಗೆಲ್ತಾನಂತ ಬಂದಿರೋದು ನಾವು. ಗೆದ್ದವ್ರೆ ಎಲ್ಲ ತುಂಬಾ ಖುಷಿ ಆಯ್ತು. ಹನುಮಂತ ಗೆಲ್ಬೇಕು ಅಂತ ಅನ್ಕೊಂಡಿದ್ರೆ? ನಮ್ಮ ಕಡೆ ಜನ ಅಲ್ವಾ, ಎಲ್ಲ ನಾವು ಬಡವರು. ನಾವು ಈ ಕಡೆ ಬರ್ಬೇಕಾದ್ರೆ ಕಷ್ಟ. ಅವಾಗ ನಾವು ದುಡಿಯಕ್ಕೆ ಬರ್ತಿದ್ವಿ ಗೋಟೆ ಮೊಟ್ಟೆ ಕಟ್ಕೊಂಡು. ಇವಾಗ ಬೆಂಗಳೂರು ದೂರ ಆಗಿತ್ತು, ಇವಾಗ ನಮ್ಗೆ ಹತ್ರ ಆಗಿದೆ. ಈಗ ತುಂಬಾ ಖುಷಿ ಆಗ್ತದೆ ಅವ್ರು ಗೆದ್ದು ಬಂದದಕ್ಕೆ. ಇವಾಗ ಅವ್ರು ಗೆದ್ದಿರೋ ಖುಷಿಲಿ ಮತ್ತೆ ಊರಿಗೆ ಹೋಗ್ಬೇಕಾ? ಹೇಗೆ ಬೆಳಿಗ್ಗೆ ಹೋಗ್ತೀರಾ? ಇವಾಗ ನಾವು ಇಲ್ಲೇ ಗಾರ ಕೆಲಸ ಮಾಡ್ತೀವಿ. ತುಂಬಾ ದಿನ ಆಯ್ತು ನಾವು ಬೆಂಗಳೂರಲ್ಲೇ ಇರೋದು. ಹೋಗ್ಬೇಕು, ಊರಿಗೆ ಹೋಗಲ್ಲ, ಇಲ್ಲೇ ಕೆಲಸ ಮಾಡೋದು ನಾವು, ಗಾರ ಕೆಲಸ ಮಾಡೋದು. ಈಗ ಹನುಮಂತ ಅವ್ರ ಅಪ್ಪ ಅಮ್ಮನ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಕ್ಕ? ತುಂಬಾ ಖುಷಿ ಆಗ್ತದೆ. ಅವಂತ ಮಗನ ಎತ್ತಿದ್ರಲ್ಲ ಅವ್ರು ಪುಣ್ಯವಂತರು. ತುಂಬಾ ಖುಷಿ ಆಗ್ತದೆ. ಅದೇ ಅವ್ರ ಅಕ್ಕ ತಂಗಿರೋ ಎಲ್ಲರೂ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಹನುಮಂತ ಅವರು. ಅವ್ರ ಅಕ್ಕನಾಗೆ ನಾನು ಮಾತಾಡ್ತಾ ಇರೋದು. ಬೆಳಗ್ಗೆಲಿಂದಾನೇ ಕಾಯ್ತಾ ಇದೀವಿ ನಾವು. ಅವ್ರು ಗೆಲ್ತಾರೆ ಅಂತಾನೆ ನಾನು ಬಂದಿರೋದು. ತುಂಬಾ ಖುಷಿ ಆಗ್ತದೆ ಅವ್ರು ಗೆದ್ದದಕ್ಕೆ. ಒಂದ್ ವೇಳೆ ಬೇರೆಯವ್ರು ಗೆದ್ದಿದ್ರೆ ಏನು ಅನ್ಸ್ತಿತ್ತಕ್ಕ? ನಮ್ಗೆ ಅವ್ರು ಗೆಲ್ತಾರೆ ಅಂತ ಗೊತ್ತಿದ್ದ ಬಂದಿದ್ ನಾವು. ತುಂಬಾ ಜನ ಗೆಲ್ತಾರೆ, ಮೋಕ್ಷಿತ ಗೆಲ್ತಾರೆ, ಮಂಜುಳಾ ಗೆಲ್ತಾರೆ ಅಂತ ಇದ್ರು. ಇಲ್ಲ, ನಮ್ಗೆ ಅವ್ರು ಗೆಲ್ತಾರೆ ಅಂತ ಗೊತ್ತಿದ್ದ ಬಂದಿರೋದು ನಾವು. ಅವ್ರು ಬಂದೆಲ್ಲ ಬಿಗ್ ಬಾಸ್ ಸ್ವಲ್ಪ ನೋಡ್ತಿದ್ವಿ ಮೊದಲೇ.
ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇದೇನಪ್ಪ ಹೆಂಗೆ ನೋಡಬೇಕು ಹೆಂಗೆ ಜಗಳ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ವಿ. ನಮ್ಮ ಹನುಮಂತಣ್ಣ ಬಂದಮೇಲೆ ಫುಲ್ ನಾವು ನೋಡ್ತಾ ಇದ್ವಿ. ನಮ್ಮ ಕೆಲ್ಸಕ್ಕೆ ಹೋಗಿ ಬಂದ್ರೂ ಅವ್ರು ನೋಡಿದ್ದೀವಿ ನಾವು. ನಮ್ಮ ಮನೇಲಿ ಟಿ ವಿ ಇಲ್ಲ ಆದ್ರೇನು ಫೋನಲ್ಲಿ ನೋಡಿದ್ದೀವಿ ನಾವು. ಹ್ಞೂ ಟಿ ವಿ ಇಲ್ಲ ನಮ್ಮ ಮನೇಲಿ. ಹನುಮಂತನೇ ನಮ್ಗೆ ಇಷ್ಟ. ಕ್ರಿಕಮ್ ಏನೋ ಇರಬೇಕು. ಹಾಂ ಅವರಿಷ್ಟ. ಹೀರೋ ಇದ್ದಂಗೆ ಅವೆಲ್ಲ ಅವ್ರಿಷ್ಟ ನಮಗೆ. ಈಗ ಹನುಮಂತ ಅವರು ಗೆದ್ದಿದ್ದಾರೆ, ಹೊರಗಡೆ ಬಂದಕ್ಕೆ ಏನು ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಹನುಮಂತ ಅವರು? ಹನುಮಂತಣ್ಣ ಇವಾಗ ಹೆಂಗೆ ಅಂದರೆ ಅವರು ಮುದ್ದೋತೆ ಭಾಳ ಇಷ್ಟ. ಅವ್ರೀಗ ಚೆನ್ನಾಗಿರ್ಬೇಕು ಹೊರಗಡೆ ಬಂದ್ರೂ. ಈಗ ನಮ್ಮ ಜನ ಎಲ್ಲ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಮುಂದೆ. ಇವಾಗ ಎಲ್ಲೋದ್ರೂ ಅವ್ರಿಗೆ ಅಷ್ಟಕ್ಕಷ್ಟು ಇದಾಯಿತು. ಈಗ ಹೆಂಗನೋ ಟೋಪಿ ಬಂತಲ್ಲ, ಚೆನ್ನಾಗಿರ್ಬೇಕು. ಹ್ಞೂ ತಂದೆ ತಾಯಿಗಳ ಜೊತೆ ಚೆನ್ನಾಗಿದ್ರೆ ನಮಗೆ ಅಷ್ಟೇ ಸಾಕು. ಚೆನ್ನಾಗಿರಲಿ, ಮದುವೆ ಆಗ್ಬೇಕಂತಾರೆ, ಮದುವೆ ಆಗಲಿ. ಚೆನ್ನಾಗಿರಲಿ, ಮುಂದಕ್ಕೆ ಏನನ್ನ ಜೀವನ ನೋಡ್ಕೊಂಡು ಚೆನ್ನಾಗಿರ್ಬೇಕು. ಸಪೋರ್ಟ್ ಮಾಡ್ತಾ ಇರ್ಬೇಕು ನಮ್ಮಂಥ ಜನಗಳು, ಬಡವರು ಶ್ರೀಮಂತರು ಎಲ್ಲರೂ ಸಪೋರ್ಟ್ ಮಾಡ್ಬೇಕು ಅವ್ರಿಗೆ. ನಮ್ಮ ಬಿಜಾಪುರ ಸರ್, ನಮ್ಮದು ಬಿಜಾಪುರನೇ ಬಂದಿದ್ದೀವಿ ಸರ್. ಹನುಮಂತನೇ ನಮಗೆ ಇದು ಆಗಬೇಕಂತ ಇದು ಮಾಡ್ತೇವೆ ಸರ್ ಅಷ್ಟೇ. ಹನುಮಂತ ಇವನಾಗಬೇಕು ಅಂತ ಎಲ್ಲ ಇದು. ಅವ ಹಳ್ಳಿ ಹುಡುಗ ಮತ್ತು ಅವನು ಬಡವ ಮತ್ತು ಬಂದವನೇ, ಉತ್ತರ ಕರ್ನಾಟಕದಿಂದ ಬಂದವನೇ ಅಷ್ಟೇ. ಅವನಿಗೆ ಅವನು ಇವನಾಗಬೇಕಂತ ನಮ್ಮದು ಆಸೆ ಇತ್ತು. ಆಸೆ ಒಂದು ತಿರುತ್ತಾ ಮತ್ತು ಲಮಾಣಿ ಒಂದು ಎಲ್ಲ ಕಡೆ ಲಮಾಣಿ ಇದು ಮಾಡಿಬಿಟ್ಟ ಅವನು ಅಂತ ನಮ್ಮದು ಒಂದು ಆಸೆ ಸರ್ ಅಷ್ಟೇ. ಹನುಮಂತ ಅವ್ರು ಗೆಲ್ಲಕ್ಕೆ ಎಷ್ಟು ಸಪೋರ್ಟ್ ಮಾಡಿದ್ರೆ ನೀವುಗಳು? ಹಾಂ, ಓಟ್ ಆಗಿದ್ದೇವೆ ಸರ್ ಎಲ್ಲರೂ. ನಮ್ಮ ತಾಯಿ ತಂದಿದ್ದು ಅವ್ರು, ನಮ್ಮ ತಾಯಿ ನಮ್ಮ ಅಪ್ಪಗೂ ಓಟ್ ಬರ್ಲಿಕ್ಕೆ ಅಂದ್ರೂ ಬೇರೆದವ್ರು ನಮ್ಮ ತಾಯಿ ತಂದ್ರು ಓಟ್ ಅವ್ರಿಗೆ ಹಾಕಿ ತಂದೆವು ಸರ್ ಅಷ್ಟೇ. ಹಾಂ, ಉತ್ತರ ಕರ್ನಾಟಕದಲ್ಲಿ ನಮ್ಮ ತಾಯಿ ತಂದಿಗೂ ಬರಲ್ಲ, ಎಲ್ಲ ದೊಡ್ಡ ಮೊಬೈಲ್ ಅವ್ರದ್ದು. ಅವ್ರಿಗೆ ಬರಲ್ಲ ಅಂದರೆ ಬೇರೆದವ್ರು ನೀವು ಹಾಕಿಸಿ ಹೊತ್ತ ಎಲ್ಲರಿಗೂ ಅದು ಹಾಕಿದ್ದೇವೆ ಸರ್ ಓಟು. 5 ಕೋಟಿ ಅಧಿಕ ಓಟ್ ಬಂತಂತೆ, ಎಷ್ಟು ಖುಷಿ ಆಯ್ತಣ್ಣ? ಸರ್ ನಮಗೆ ಭಾಳ ಖುಷಿ ಸರ್ ಅದು ಬಂದರೆ. ಯಾಕಂದ್ರೆ ಹೋದ ಸರಿ ಬರೀ 2 ಕೋಟಿ ಚಿಲ್ಲರೆ ಬಂದಿತ್ತಂತೆ. ಹಾಂ ಜಾಸ್ತಿ ಬಂದಿದೆ ಸರ್, ಅದು ಒಂದು ಖುಷಿ. ಹಾಂ, ಎಲ್ಲರದು ಪ್ರೀತಿ ಜಾಸ್ತಿ. ಉತ್ತರ ಕರ್ನಾಟಕ ಎಲ್ಲರದು ಜಾಸ್ತಿ ಅವ್ರದ್ದು. ಉತ್ತರ ಕರ್ನಾಟಕದ ಎಲ್ಲರೂ ಜಾಸ್ತಿ ಸರ್ ಅವ್ರದ್ದು ಪ್ರೀತಿ. ಅದಕ್ಕೆ ಅವನಿಗೆ ಓಟು ಜಾಸ್ತಿ ಎಲ್ಲರೂ ಮಾಡವ್ರಿ ಸರ್. ಎಲ್ಲರೂ ನಮ್ದು ಎಲ್ಲರೂ ಉತ್ತರ ಕನ್ನಡದವ್ರು ಯಾರ್ಯಾರು ಇದ್ದಾರೆ ಸರ್, ಅವರು ಎಲ್ಲರೂ ಅವರು ಏನಂದವ್ರೆ, ಅವ್ರ ತಾಯಿ ತಂದಿರೋ ಅವ್ರ ಕಡೆ ಏನು ಓಟು ಮೊಬೈಲಲ್ಲಿ ಎಲ್ಲ ನಿಮ್ಗೆ ಆಗ್ಲಿಕ್ಕೆ ಅಂದರೆ ಬೇರೆಗೆ ಅವ್ರು ಕೊಟ್ಟು ಓಟ್ ಹಾಕಿ ಅಂತ ಅಂದವ್ರೆ ಸರ್. ಅದಕ್ಕೆ ಅವ್ರಿಗೆ ಆಗಿದೆ ಸರ್ ಓಟು. ಹನುಮಂತ ಅವರು ಮುಂದೆ ಏನು ಮಾಡಿದ್ರೆ ಚೆನ್ನಾಗಿರುತ್ತೆ? ಗೆದ್ದಾರೆ ಅವನು ನೋಡ್ಬೇಕು ಸರ್, ಅವನು ಏನು ಮಾಡ್ತಾನೆ ಮುಂದೆ, ಏನು ದೈವ ಅವನು ಅಷ್ಟೇ. ಅವನು ಮಾಡಬೇಕು, ಅವನು ಏನು ಮಾಡಬೇಕಂತ ಅವನು ಬುದ್ಧಿ ದೇವರು ಎಷ್ಟು ಕೊಟ್ಟವನೇ ಅಷ್ಟು ಮಾಡವನೇ ಸರ್. ಅವನ ಕಡೆ ಶಿವಾಲಲ್ಲಿ ಇದ್ದಾನೆ ಸರ್ ನಮ್ಮದು ಉತ್ತರ ಕರ್ನಾಟಕದಲ್ಲಿ. ಅಷ್ಟೇ, ಅವನು ಏನು ಮಾಡವನೇ ಅಷ್ಟು ಅವ್ನು ಬುದ್ಧಿ ಕೊಟ್ಟವನ ದೇವರು ಅಷ್ಟು ಮಾಡವನೇ ಸರ್. ಈ ಪ್ರತಿಭೆ ಇವತ್ತು ಇಡೀ ದೇಶನೇ ತಿರುಗಿ ನೋಡೋ ಥರ ಮಾಡೋರು. ಕಲರ್ಸ್ ಕನ್ನಡ ಆಗಿರ್ಬೋದು, ಕರ್ನಾಟಕದ ಜನತೆ ಆಗಿರ್ಬೋದು. ನಮ್ಮ ಸುದೀಪ್ ಅಣ್ಣವ್ರು ಆನೆಸ್ಟಿಗೆ ಅವ್ರ ಜನಕ್ಕೆ ಪ್ರಾಮುಖ್ಯತೆ ಕೊಡೋದು, ಅದನ್ನು ಸುದೀಪ್ ಅಣ್ಣವರು ಅತ್ಯುತ್ತವಾಗಿ ನಡೆಸ್ಕೊಂಡು ಇವತ್ತು ಹನುಮಂತಣ್ಣವ್ರು ಒಬ್ಬ ಹಳ್ಳಿ ಪ್ರತಿಭೆಯನ್ನು ಇವತ್ತು ಇಡೀ ಒಂದು ಮಾಲಲ್ಲಿ ಒಂದು ಲುಂಗಿ ಹಾಕೊಂಡೋದಂಥ ವ್ಯಕ್ತಿನ ಈಚೆ ಕಳಿಸಿದ್ರು. ಇವತ್ತು ಅದೇ ಲುಂಗಿ ಹಾಕೋ ವ್ಯಕ್ತಿಯನ್ನು ಇವತ್ತು ಇಡೀ ದೇಶ ತಿರುಗಿ ನೋಡೋ ಥರ ಇವತ್ತು ಕಲರ್ಸ್ ಕನ್ನಡ ಒಂದು ಚಾಲನೆ ನೀಡೈತೆ ಅಂತ ನನ್ನ ಇಚ್ಛೆಯಿಂದ ಹೇಳ್ತೀನಿ ಸರ್. ನೀವು ಎಲ್ಲಿಂದ ಬಂದಿದ್ರೆ ಸರ್? ನಮ್ಮ ಚನ್ನಪಣ್ಣ. ಯಾರು ಗೆಲ್ತಾರೆ ಅಂತ ಬಂದಿದ್ರಣ್ಣ? ಸರ್, ನಾವು ಹನುಮಂತಣ್ಣವ್ರು ಗೆಲ್ತಾರೆ ಅಂತ, ನಾವು ಗೆದ್ರೆ ಅವರೇ ಗೆಲ್ಲಬೇಕು ಅಂತಲೇ ನಾವು ಇಷ್ಟಪಟ್ಟು ಬಂದಿರೋದು. ಹನುಮಂತ ಅವರು ಗೆದ್ದಿದ್ದಾರೆ, ನೆಕ್ಸ್ಟ್ ಅವರು ಇನ್ನೇನು ಮಾಡಬೇಕು ಮುಂದೆ ಕೆಲಸ ಅಂತ ಹೇಳ್ತೀರಾ? ಸರ್, ಅವ್ರು ಯಾವತ್ತಿಗೂ ಕೂಡ ಒಬ್ಬರು ನೋವು ಮಾಡೋ ಥರ ಅವ್ರ ವ್ಯಕ್ತಿ ಅಲ್ವೇ ಅಲ್ಲ. ಅವ್ರ ಮನಸ್ಸಲ್ಲಿ ಏನು ಬರುತ್ತೆ ಅದು ಸ್ಟ್ರೈಟ್ ಫಾರ್ವರ್ಡು. ಅವ್ರು ಅನಿಸುತ್ತೆ ಏನು ಮಾಡಬೇಕು ಅವ್ರು ಸ್ಪಾಟಲ್ಲಿ ಮಾಡ್ತಾರೆ. ಈಗ ಮೊನ್ನೆ ಎಪಿಸೋಡಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂತ ಯಾವುದೋ ಒಂದು ಇದೇ ಶೋ ಅಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಅವ್ರಿಗಿನ್ನೂ ಅತ್ಯುನ್ನತ ಅವರ ಆರ್ಥಿಕವಾಗಿರ್ಬೋದು, ಒಂದು ಜನ ಹತ್ರಲ್ಲಾಗಿರ್ಬೋದು, ಅವ್ರ ಜನ ಏನಿವತ್ತು ಒಂದು ಸ್ಥಾನ ಕೊಟ್ಟಿದ್ದಾರೆ ಅದ್ರ ಲೈಫ್ ಲಾಂಗ್ ಅದನ್ನು ಉಳಿಸ್ಕೊಂಡು ಹೋಗಿ ಬರಬೇಕು ಅಂತ ನಾವು ಆಸೆ ಪಡ್ತೀವಿ ಸರ್. ಬೇರೆ ಹಣ್ಣು ಹನುಮಂತ ಯಾರು ಗೆಲ್ತಾರೋ ಹನುಮಂತನೇ ಗೆಲ್ತಾನೆ.